ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಟೆಸ್ಟ್ ಕ್ರಿಕೆಟ್ ಅಂದರೆ ಹೀಗಿರಬೇಕು ಅಂತ ನಾವೇನು ಅಂದ್ಕೊಂಡಿದ್ವಿ, ಅದೇ ರೀತಿಯಾಗಿ ಈ ಸಲದ ಇಂಗ್ಲೆಂಡ್ ಟೂರ್ ವಿತೌಟ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ನಮ್ಮ ಹುಡುಗರು ಆಡದಂಥ ರೀತಿ ಅದ್ಭುತವಾಗಿತ್ತು. ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ಕಂಪ್ಲೀಟ್ ಆಗಿ ಸೀರೀಸ್ಗೆ ಅವೈಲೇಬಲ್ ಇರಲಿಲ್ಲ. ಆದರೂ ಕೂಡ ನಾವು ಒಂದು ಫೈಟನ್ನು ಹಾಕ್ತೀವಿ, ನಾವು ಪಟ್ಟು ಬಿಡಲ್ಲ ಅಂತ ಈ ಹುಡುಗರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈಗ ಎಂಥ ಒಂದು ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ ಅಂತಂದರೆ, ಈ ಕೊನೆಯ ಟೆಸ್ಟ್ ಕೊನೆಯ ದಿನ 35 ರನ್ ಬೇಕು ಅವರಿಗೆ, ನಮಗೆ 4 ವಿಕೆಟ್ ಬೇಕು. ಎಲ್ಲೊಂದು ಕಡೆ ನೆನ್ನೆ ಟೀ ಸ್ಟಾರ್ಟ್ ಆಗಿ ಆ ಬ್ರೇಕ್ ಆಗಿ ಇನ್ನೊಂದು ಅರ್ಧ ಗಂಟೆ 1 ಗಂಟೆಲಿ ಮುಗಿಸ್ಬಿಡ್ತಾರೆ ಅಂತಿತ್ತು. ಆ ರೀತಿಯಾಗಿ ಹ್ಯಾರಿ ಬ್ರೂಕ್ ಆಡ್ತಾಯಿದ್ರು. ಆದರೆ ನಂತರ ಭಾರತೀಯ ಬೌಲರ್ಗಳು ಮಾಡಿದಂಥ ಕಮ್ಬ್ಯಾಕ್ ನಿಜಕ್ಕೂ ಈಗ ಟೆಸ್ಟ್ನಲ್ಲಿ ಒಂದು ಜೀವಂತಿಕೆಯನ್ನು ತಂದಿದೆ. ಈ ಟೆಸ್ಟ್ನಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಒಂದು ವೇಳೆ ನಾವು ಸೋತ್ರೆ 3-1 ಸೋತ ಹಾಗಾಗುತ್ತೆ. ಇಡೀ ಸೀರೀಸ್ನಲ್ಲಿ ಹಾಕಿದಂಥ ಎಫರ್ಟ್ ಇದೆಯಲ್ಲ, ಅದೆಲ್ಲವೂ ಕೂಡ ನೀರಲ್ಲಿ ಹೋಮದ ರೀತಿಯಾಗಿ ಆಗುತ್ತೆ. ಏನಾದರೂ ನಾವು 35 ಒಳಗೆ ಅವ್ರನ್ನ ವಿಕೆಟ್ಗಳನ್ನು ಎತ್ತಿದ್ರೆ ಆಗ 2-2 ಆಗುತ್ತೆ. ಕಂಪ್ಲೀಟಾಗಿ ಸಿನಾರಿಯೋನೇ ಚೇಂಜ್ ಆಗುತ್ತೆ. ಇಡೀ ಸೀರೀಸನ್ನು ಟೈ ಮಾಡುವಂಥ ಒಂದು ಅವಕಾಶ ಟೀಮ್ ಇಂಡಿಯಾಗಿದೆ. ಏನಾಯಿತು ನೆನ್ನೆ ನಾವು ಕಂಪ್ಲೀಟಾಗಿ ಮ್ಯಾಚ್ನ ನೋಡ್ತಾ ಹೋದರೆ, ಒಂದು ತಪ್ಪು ನಾವು ಈಗಾಗಲೇ ತಮ್ನೈಲ್ನಲ್ಲಿ ತಿಳಿಸ ಹಾಗೆ ಸಿರಾಜ್ ಮಾಡಿದಂಥ ಒಂದು ತಪ್ಪು ಎಲ್ಲೊಂದು ಕಡೆ ಮ್ಯಾಚನ್ನೇ ಕೈ ಚೆಲ್ಲಿದ್ರ ಕ್ಯಾಚನ್ನು ಬಿಡೋ ಮೂಲಕ. ನಿಮಗೆಲ್ಲ ಗೊತ್ತಿರೋ ಹಾಗೆ 19 ರನ್ ಇತ್ತು ಹ್ಯಾರಿ ಬ್ರೂಕ್ ಬಂದಾಗ. ಅವರು ಒಂದು ಕ್ಯಾಚನ್ನು ಬೌಂಡ್ರಿ ಲೈನಲ್ಲಿ ಹಿಡಿತಾರೆ ಕ್ಯಾಚನ್ನು, ಬಟ್ ಕಾಲು ಟಚ್ ಆಗಿರುತ್ತೆ ಆ ಬೌಂಡ್ರಿ ಲೈನ್ಗೆ. ಸೊ 19 ಆಗ ಹ್ಯಾರಿ ಬ್ರೂಕ್. ಅದಾದಮೇಲೆ ಅವ್ರು ಗಳಿಸುವಂಥ ರನ್ ಎಷ್ಟು 111 ರನ್ ಗಳಿಸ್ತಾರೆ, ಅದು ಕೂಡ ಕೇವಲ 98 ಬಾಲಲ್ಲಿ. ಒಂದು ವೇಳೆ ಹ್ಯಾರಿ ಬ್ರೂಕ್ ಆಗಿ ಔಟ್ ಆಗಿದ್ರೆ, ನಿಮಗೆ ಗೊತ್ತು ಹ್ಯಾರಿ ಬ್ರೂಕ್ ಎಂಥ ಪ್ಲೇಯರ್ ಅಂತಂದರೆ ಇಡೀ ಕ್ಯಾಲ್ಕುಲೇಷನನ್ನು ಉಲ್ಟಾ ಮಾಡುವಂಥ ಪ್ಲೇಯರ್, ಬೇಗ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸುವಂಥ ಒಬ್ಬ ಪ್ಲೇಯರ್. ಸೊ ಅಂಥ ಇಂಪ್ಯಾಕ್ಟ್ ಪ್ಲೇಯರನ್ನು, ಅಥವಾ ಇಂಪ್ಯಾಕ್ಟ್ ಅಂತಂದರೆ ಒಂದು ಪಂದ್ಯಕ್ಕೆ ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಯರನ್ನು ಸಿರಾಜ್ ಡ್ರಾಪ್ ಮಾಡಿದ್ದು ಎಲ್ಲ ಒಂದು ಕಡೆ ಮ್ಯಾಚನ್ನೇ ಕೈ ಚೆಲ್ಲಿದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಒಂದು ವೇಳೆ ಹ್ಯಾರಿ ಬ್ರೂಕ್ ಆಗಿ ಔಟ್ ಆಗಿದ್ದರೆ ಜೇಮಿಸ್ ಸ್ಮಿತ್ ಬಂದಿರೋರು, ಬೆತೆಲ್ ಕೂಡ ಅಂತೇನು ಟಚ್ಚಲ್ಲಿ ಇಲ್ಲ ಈಗ ಟೆಸ್ಟ್ನಲ್ಲಿ. ಹಾಗಾಗಿ ಅಲ್ಲೊಂದು ಪ್ರೆಷರ್ ಕ್ರಿಯೇಟ್ ಆಗ್ತಾ ಇತ್ತು. ಅದಾದಮೇಲೆ ಸೆಂಚುರಿ ಗಳಿಸ್ತಾರೆ ಹ್ಯಾರಿ ಬ್ರೂಕ್. ನಂತರ ಆಕಾಶ್ದೀಪ್ ಬಾಲಲ್ಲಿ ಸಿರಾಜ್ ಕ್ಯಾಚ್ ಹಿಡಿದ್ರು, ಅದು ಬೇರೆ ವಿಚಾರ. ಆದರೆ ಈಗ ಸಿಚುವೇಶನ್ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ, ಜೋ ರೂಟ್ ಅವರ ಅದ್ಭುತವಾದಂಥ 105. ಒಂದು ಕಾಲದಲ್ಲಿ ದ್ರಾವಿಡ್ ಆಡ್ತಾ ಇದ್ರು ನಮಗೆ ಟೀಮ್ ಇಂಡಿಯಾಗೆ, ಆ ರೀತಿ ಗೋಡೆ ರೀತಿಯಾಗಿ ಇಂಗ್ಲೆಂಡ್ಗೆ ಜೋ ರೂಟ್ ನಿಂತಿದ್ದಾರೆ. 105 ರನ್ 152 ಬಾಲಲ್ಲಿ 12 ಬೌಂಡ್ರಿ. ಹಾಗೆ ಹ್ಯಾರಿ ಬ್ರೂಕ್ 111 98 ಬಾಲಲ್ಲಿ. ಅದಾದಮೇಲೆ ನಮ್ಮ ಬೌಲಿಂಗ್ ಅಟ್ಯಾಕ್ ಇದೆಯಲ್ಲ, ಈ ಒಂದು ಇಡೀ ನಾವು ಟೆಸ್ಟ್ ಒಂದು ಸೀರೀಸನ್ನು ನೋಡಿದ್ರೆ ಹಾಟ್ ಆ್ಯಂಡ್ ಕೋಲ್ಡ್ ಇದೆ. ಆಗಾಗ ತುಂಬ ಹಾಟ್ ಅನಿಸ್ತಾರೆ, ಒಳ್ಳೊಳ್ಳೆ ವಿಕೆಟ್ಗಳನ್ನು ಎತ್ತಾರೆ, ನಡುವಲ್ಲಿ ವಿಕೆಟ್ಗಳೇ ಬರಲ್ಲ, ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋಗ್ಬಿಡ್ತಾರೆ. ನೆನ್ನೆ ಆಕಾಶ್ದೀಪ್ ಅವರ ಲೈನಲ್ ಲೆಂತಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಎಲ್ಲೂ ಕೂಡ ವಿಕೆಟ್ ಟೇಕಿಂಗ್ ಎಬಿಲಿಟಿ ಆ ಒಂದು ಫಸ್ಟ್ 2 ಸೆಷನ್ನಲ್ಲಿ ಕಾಣಲೇ ಇಲ್ಲ. ಪ್ರಸಿದ್ಧ ಇರ್ಬೋದು, ಸಿರಾಜ್ ಇರ್ಬೋದು. ಆದರೆ ಕೊನೆಯ ಸೆಷನ್ ಏನು ಬಂತು ಸಂದರ್ಭದಲ್ಲಿ ಟೀ ಆದಮೇಲೆ ಆಗ ಬೌಲರ್ಗಳು ಹಾಟ್ ಆಗೋಕ್ಕೆ ಶುರುವಾಗ್ತಾರೆ. ಹಾಗಾಗಿ ಒಂದು ಮಿಕ್ಸ್ಚರ್ ಆಫ್ ಪರ್ಫಾರ್ಮೆನ್ಸ್ ನಮ್ಮ ಬೌಲರ್ಗಳಿಂದ ಬಂದಿದೆ. ಆದರೆ ಕೊನೆಯದಾಗಿ ಪ್ರಸಿದ್ಧ ಕೃಷ್ಣ ತೆಗೆದಂಥ ವಿಕೆಟ್ಗಳಿರ್ಬೋದು, ಏನು ಮುಖ್ಯವಾಗಿ ಜೋ ರೂಟ್ ಅವ್ರನ್ನ ಪ್ರಸಿದ್ಧ ಔಟ್ ಮಾಡೋದು, ಜುರೇಲ್ ಕ್ಯಾಚ್ ಹಿಡಿದು, ಅದಾದಮೇಲೆ ಆಕಾಶ್ದೀಪ್ ಬ್ರೂಕ್ ಅವ್ರನ್ನ ಔಟ್ ಮಾಡ್ತಾರೆ. ಮತ್ತು ಎಲ್ಲೋ ಟ್ವಿಸ್ಟ್ ಇನ್ ದ ಟೇಲ್ ಕಾಣ್ಬರುತ್ತೆ. ಬೆತೆಲ್ ಒಂದು T20 ಸ್ಟೈಲ್ನ ಶಾಟನ್ನು ಹೊಡೆಯೋಕ್ಕೆ ಹೋಗ್ತಾರೆ, ಪ್ರಸಿದ್ಧಿಗೆ ಬೋಲ್ಡ್ ಆಗ್ತಾರೆ. ಈಗ ಬೇಕಾಗಿರೋದು ಕೇವಲ 35 ರನ್. ಏನಾದರೂ ಇವತ್ತು ಕೊನೆಯ ದಿನ ಮೊದಲ ಸೆಷನ್ ಯಾವತ್ತೂ ಕೂಡ ಬೌಲರ್ಗಳಿಗೆ ಹೆಲ್ಪ್ ಮಾಡುತ್ತೆ. ಆದರೆ ಇಂಗ್ಲೆಂಡ್ನಲ್ಲಿ ಸ್ವಲ್ಪ ಬೇರೆ ರೀತಿಯಾಗಿ ನಾವು ಪಿಚ್ಗಳನ್ನು ನೋಡ್ತಾ ಇದ್ದೀವಿ. ಏನಾದರೂ ಮೊದಲ ಸೆಷನ್ನ ಮೊದಲ 10 ಓವರ್ನಲ್ಲಿ ಒಂದು 2-3 ವಿಕೆಟ್ಗಳನ್ನು ಎತ್ತಿಬಿಟ್ರು ಅಂತಂದರೆ ಆಗ ಮ್ಯಾಚ್ ಬರುತ್ತೆ. ಆದರೆ ನಿಮಗಿರುವಂಥ ದೊಡ್ಡ ತಡೆಗೋಡೆ ಅಂತಂದರೆ ಜೇಮಿಸ್ ಸ್ಮಿತ್. ಇಡೀ ಸೀರೀಸ್ನಲ್ಲಿ ಅದ್ಭುತವಾಗಿ ಆಡಿದ್ದಾರೆ. ಬೌಲರ್ಗಳು ಹೇಗೆ, ಇಂಡಿಯನ್ ಬೌಲರ್ಗಳು ಹೇಗೆ ಮಾಡ್ತಾರೆ ಅದನ್ನು ಅವ್ರು ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಜೊತೆಗೆ ಅವರೇ ಸ್ಟ್ರೈಕನ್ನು ಹೆಚ್ಚಾಗಿ ಇಟ್ಕೊಂಡು ಮತ್ತೊಬ್ಬ ಈ ಕಡೆ ಓವರ್ಟನ್ ಕೂಡ ಆಲ್ರೌಂಡ್ರನ್ನ, ಅವರು ಕೂಡ ಬ್ಯಾಟಿಂಗ್ ಮಾಡುವಂಥ ಅಬಿಲಿಟಿ ಇದೆ. ಬಟ್ ಸಾಧ್ಯವಾದಷ್ಟು ಅವರೇ ಸ್ಟ್ರೈಕ್ನಲ್ಲಿರುವಂಥ ಪ್ರಯತ್ನ ಖಂಡಿತ ಜೇಮಿಸ್ ಸ್ಮಿತ್ ಮಾಡ್ತಾರೆ. ಆದರೆ ನಮ್ಮ 3 ಪೇಸರ್ಸ್ ಸಿರಾಜ್, ಪ್ರಸಿದ್ಧ್, ಆಕಾಶ್ದೀಪ್ ಇವರು ತಮ್ಮ ಬೌಲಿಂಗ್ ಏನೋ ಅಂತಾರಲ್ಲ, ಜೀವನದ ಬೆಸ್ಟ್ ಬೌಲಿಂಗನ್ನು ನೀಡಬೇಕಾಗುತ್ತೆ. ಸರಣಿಯನ್ನು ಉಳಿಸ್ಕೊಳ್ಬೇಕಾದ್ರೆ, ನಮ್ಮ ಮರ್ಯಾದೆ ಉಳಿಬೇಕು ಅಂತಂದರೆ 2-2 ಟೈ ಆಗುತ್ತೆ ಉಳಿದಂಥ 4 ವಿಕೆಟನ್ನು ಎತ್ತಿದ್ರೆ. ಸೊ ಇಡೀ ಸೀರೀಸ್ ನಾವು ನೋಡಿದ್ರೆ ಬ್ಯಾಟಿಂಗಲ್ಲಿ KL ರಾಹುಲ್ ಇರ್ಬೋದು, ಜೈಸ್ವಾಲ್ ಇರ್ಬೋದು, ಶುಭ್ಮಾನ್ ಗಿಲ್, ರಿಷಬ್ ಪಂತ್ ಎಲ್ಲರೂ ಕೂಡ ಅದ್ಭುತವಾಗಿ ಆಡಿದ್ದಾರೆ. ರವೀಂದ್ರ ಜಡೇಜಾ 500+ ರನ್ ಗಳಿಸಿದ್ದಾರೆ. ಸೊ ಹಾಗಾಗಿ ಒಂದು ಅದ್ಭುತವಾದಂಥ ಸೀರೀಸ್, ನೆನಪಿನಲ್ಲಿ ಉಳಿಬೇಕಾದಂಥ ಸೀರೀಸ್. ವಿಶೇಷವಾಗಿ ಕ್ಯಾಪ್ಟನ್ ಶುಭ್ಮಾನ್ ಗಿಲ್ಗೆ ನಾನು ಇಂಗ್ಲೆಂಡಿಗೆ ಹೋಗಿ 2-2 ಟೈ ಮಾಡಿ ಬಂದೆ ಅನ್ನೋ ಒಂದು ಹೆಗ್ಗಳಿಕೆ ಗೌತಮ್ ಗಂಭೀರ್ಗೆ ಭಾಳ ಒಂದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸೀರೀಸ್. ಹಾಗಾಗಿ ಇಡೀ ಸೀರೀಸ್ನ ನಾವು ನೋಡುವಂಥ ದೃಷ್ಟಿಕೋನ ಈ 35 ರನ್ನಲ್ಲಿ ಉಳ್ಕೊಂಡಿದೆ. ಗೆದ್ದರೆ 2-2 ಟೈ, ಸೋತ್ರೆ 3 ಇಂಗ್ಲೆಂಡ್, 1 ನಾವು ಗೆದ್ದ ಹಾಗಾಗುತ್ತೆ. ಆದರೆ ಒಂದು ಒಳ್ಳೆಯ ಫೈಟನ್ನು ಕೊಟ್ಟು ನಾವು ಬಂದ್ವಿ ಅಂತ ಒಂದು ಸಮಾಧಾನ. ಬಟ್ ಏನೇ ಆಗಲಿ ಸೀರೀಸ್ ನೀವೇನು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಜನರ ದೃಷ್ಟಿಕೋನ ಉಳ್ಕೊಳ್ಳುತ್ತೆ. ಹಾಗಾಗಿ ಈ 35 ರನ್ನನ್ನು ಡಿಫೆಂಡ್ ಮಾಡ್ತಾರಾ ಇಲ್ವಾ? ನಿಮ್ಮ ಪ್ರಕಾರ ಇವತ್ತೇನಾಗುತ್ತೆ? 3:30ಕ್ಕೆ ಏನು ಶುರುವಾಗುತ್ತೆ ಮಧ್ಯಾಹ್ನ ಟೆಸ್ಟ್ ಮ್ಯಾಚ್ನಲ್ಲಿ. ಈಸಿಯಾಗಿ 35 ರನ್ ಗಳಿಸ್ತಾರಾ ಇಂಗ್ಲೆಂಡ್, ಅಥವಾ
ನಾವು ಆ 4 ವಿಕೆಟ್ಗಳನ್ನು ಗಳಿಸ್ತೇವೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.